ಡೇಜರ್ ಟ್ರೆಕ್ ಒಂದು ಮುಗಿಲಿ. ಓಹೋ ಮಾದರ್ ಊಟನೇ ಆಗೋಯ್ತಲ್ಲ ಗುರು. ಇದು ಯಾವುದು ಟೂರಿಸ್ಟ್ ಬಸ್ಸು ಗುರು. ಅದಕ್ಕೆ ಅಂಥ ಜಾಗದು ನೀಟಾಗಿ ನೋಡ್ಕೊಂಡು ಹೊಡಿಬೇಕು. ಮಳೆಗಾಲದಲ್ಲಿ ಬೇಸಿಗೆಗಾಲ ಸ್ವಲ್ಪ ಹಿಂಸೆ ಅಷ್ಟೇ. ಬೇಸಿಗೆಗಾಲದಲ್ಲಿ ನೆರಳು ಕೊಡುತ್ತೆ, ಮಳೆಗಾಲದಲ್ಲಿ ಕೊಂಬೆ ಬೀಳೋದೇ ಇರುತ್ತೆ. ಇದೇ ನಿಂಗೆ ಹೋಗ್ತಾರಲ್ಲ ಸಿಗ್ತಾ ಫಾಲ್ಸು. ಓಕೆ, ಫೈನಲಿ ದ ವೇಟ್ ಈಸ್ ಓವರ್. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ಹೋಗ್ತಾ ಮಾತಾಡೋಣ. ಓಕೆ, ಟೈಮ್ ಆಲ್ರೆಡಿ 4:28, ಆಲ್ಮೋಸ್ಟ್ 4:15 ಆಗಿದೆ. 4 ಗಂಟೆಗೆ ಬಿಡಬೇಕಿತ್ತು ನಾನು, ಬಟ್ ಟೈಮೇ ಆಗೋಯ್ತು. ಎಷ್ಟೇ ಟೈಮ್ ಮ್ಯಾನೇಜ್ ಮಾಡೋಣ ಅಂದರೆ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ, ಟೈಮ್ ಆಗೋಗ್ಬಿಡುತ್ತೆ. ಆಲ್ಮೋಸ್ಟ್ ನಾನು 4 ಗಂಟೆಗೆ ಎದ್ದು 4 ಗಂಟೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಇದ್ದೆ. ಬಟ್ ಲಗೇಜ್ ಫಿಟ್ ಮಾಡಿ ಮತ್ತು ಹೊರಡೋಷ್ಟೊತ್ತಿಗೆ, ಬೈಕ್ ಸ್ಟಾರ್ಟ್ ಮಾಡಿ ಹೊರಡೋಷ್ಟೊತ್ತಿಗೆ ಅರ್ಧ ಗಂಟೆ ಬೇಕು ಗುರು. ನೋಡಿ, ಬೆಳಗ್ಗೆ ಸಂದೆಗೆ ಹೋಗ್ತವ್ರೆ, ನಾವು ರೈಡಿಗೆ ಹೋಗ್ತಿದ್ವಿ, ಇಷ್ಟ ಡಿಫ್ರೆನ್ಸ್. ದುಡಿಮೆಗೆ ಹೋಗ್ತವ್ರೆ, ದುಡಿಮೆ ಮಾಡಿ ಖರ್ಚು ಮಾಡೋಕೆ ಹೋಗ್ತಿದ್ವಿ. ಆ್ಯಕ್ಚುಲಿ ನಾನು ಇವತ್ತು ಹೋಗ್ತಿರೋದು ರೈಡು ಬಂಡೇಜೆ ಫಾಲ್ಸ್ ಟ್ರೆಕ್ ಮಾಡಲಿಕ್ಕೆ. ಇವತ್ತು ಬುಕ್ ಆಗಿದೆ. ಆ್ಯಕ್ಚುಲಿ ನಾನು 20 ಡೇಸ್ ಮುಂಚೆನೇ ಬುಕ್ ಮಾಡಿದ್ದು. 20 ಡೇಸ್ ತನಕ ವೆಯ್ಟ್ ಮಾಡಿ ಸಾಕಾಗೋಯ್ತು. ಬಟ್ ಇನ್ನೂ ಒಂದು ಏನು ಅಂತಂದರೆ, ಈ 20 ಡೇಸಲ್ಲಿ ಹೆಚ್ಚು ಕಮ್ಮಿ ವೀಕ್ ಚೆಕ್ ಮಾಡ್ತಿದ್ದೆ, ಯಾವುದು ಸ್ಲಾಟ್ಸೇ ಸಿಗ್ತಿರಲ್ಲ. ಸೊ ಇವತ್ತು ಸಿಕ್ಕಿತ್ತು, 19th ಸ್ಯಾಟರ್ಡೆ. ಸಿಕ್ತಲ್ಲ ಅಂತ ಪಟ್ಟಂತ ಬುಕ್ ಮಾಡಿ ರೆಡಿ ಮಾಡಿಕೊಂಡು ಹೊರಟೆ. ಸೊ ಇವತ್ತು ನಾನು ಹೋಗ್ತಿರೋದು ಬಂಡೇಜೆ ಫಾಲ್ಸ್ ಟ್ರೆಕ್. ಅದ್ರ ನೆಕ್ಸ್ಟು ಸಂಸೆ ದುಡುಪೆ ಆಫ್ ರೋಡ್ ಮಾಡಲಿಕ್ಕೆ. ನೋಡೋಣ ಹೆಂಗಾಗುತ್ತೆ. ಇವತ್ತು ನಾನು ಚಂದ್ರಪಟ್ಟಣದಿಂದ ಬಿಟ್ಟಿದ್ದೀನಿ, ಆಲ್ಮೋಸ್ಟ್ 4:15 ಆಗಿದೆ. ಎಷ್ಟು ಗಂಟೆಗೆ ರೀಚ್ ಆಗ್ತೀನಿ ನೋಡೋಣ. ಚಂದ್ರಪಟ್ಟಣದಿಂದ ಹಾಸನಿಂದ ಬೇಲೂರಿಂದ ಮೂಡಿಗೆರೆಯಿಂದ ಕೊಟ್ಟಿಗೆಹಾರ, ಅದಾದಮೇಲೆ ಅಲ್ಲಿಂದ ನೆಕ್ಸ್ಟ್ ಸೀದಾ ರಾಣಿಜರಿ ವ್ಯೂ ಪಾಯಿಂಟಿಗೆ ಸ್ಟಾಪ್ ಆಗಿ ಅಲ್ಲಿ ನೆಕ್ಸ್ಟ್ ಟ್ರೆಕ್ ಶುರು ಮಾಡೋದು. ಬುಕ್ಕಿಂಗ್ ಆಗಿದೆ ಆಲ್ಮೋಸ್ಟ್. ಅದೊಂದು ರಿಸಿಪ್ಟ್ ಎಲ್ಲ ಸೇವ್ ಆಗಿದೆ. ಸೇವ್ ಮಾಡ್ಕೋಬೇಕು ಆ್ಯಕ್ಚುಲಿ ರಿಸಿಪ್ಟ್ನೆಲ್ಲ. ಇಲ್ಲ ಅಂತಂದರೆ ಅಲ್ಲೆಲ್ಲೂ ನೆಟ್ವರ್ಕೆಲ್ಲೂ ಸಿಗೋಲ್ಲ, ಪರದಾಡಬೇಕಾಗತ್ತಲ್ಲಿ. ಡೌನ್ ಮಾಡ್ಕೊಳ್ತೀನಿ ಅಂತಂದರೆ ಬುಕ್ ಆಗಿದ್ರು ಏನು ಪ್ರಯೋಜನ ಇಲ್ಲ. ನೀವೇ ಜೆರಾಕ್ಸ್ ತಗೊಂಡೋದ್ರೆ ಬೆಸ್ಟ್ ಅದು. ನಾನು ಆ್ಯಕ್ಚುಲಿ ಜೆರಾಕ್ಸ್ ತೆಗಿಬೇಕಿತ್ತು, ಬಟ್ ಮರ್ತೋಗ್ತಿತ್ತು ಡೈಲಿ, ತೆಗಿಲಿಕ್ಕೆ ಆಗಲಿಲ್ಲ. ನಾನು ಟ್ರಿಪ್ಪೇ 0 ಮಾಡಲಿಲ್ಲ ಗುರು. ನಾನು ಇದೆಲ್ಲ ನಿಲ್ಸ್ಕೊಂಡು ಟ್ರಿಪ್ 0 ಮಾಡ್ಬೇಕಿಲ್ಲ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದೆ ನಾನು. 4 ಗಂಟೆಗೆ ಹೊರಟಿ ಇಷ್ಟು ಸುಮಾರು ವರ್ಷನೇ ಆಗೋಯ್ತು ಗುರು. 4 ಗಂಟೆ ಈ ಥರ ಪ್ರಯಾಣ ಬಳಸಿ. ಲಾಸ್ಟ್ ಟೈಮ್ ಅದೇ ಫಾರ್ ದ ಫಸ್ಟ್ ಟೈಮ್ ಹೋಗಿದ್ನಲ್ಲ, ಆ ಟೈಮಲ್ಲಿ ನಮ್ಮ ಕಸಿನ್ ಜೊತೆ. ಆ ಟೈಮಲ್ಲಿ ನಾನು ಆ್ಯಕ್ಚುಲಿ 4 ಗಂಟೆಗೆ ಬಿಟ್ಟಿದ್ದೆ. ಅವಾಗ 4 ಗಂಟೆಗೆ ಬಿಟ್ಟಿದ್ದು ಯಾವ ಗಾಡಿ ಅಂತಂದರೆ ಸ್ಪ್ಲೆಂಡರ್ ಗಾಡಿ. ಯಾರೋ ಬೈಕರ್ ಹೋಗ್ತದಾನೆ ಬೆಳಗ್ಗೆ. ಸ್ಪ್ಲೆಂಡರ್ ಗಾಡೀಲಿ ಹೊರಟಿದ್ದು ಗುರು. ಅದು ಯಾವ ಟೈಮಲ್ಲಿ ಅಂತಂದರೆ ಡಿಸೆಂಬರ್ ಟೈಮಲ್ಲಿ, ವಿಂಟರ್ ಪೀಕಲ್ಲಿ ಇತ್ತು ಅವಾಗ ವಿಂಟರು. ಅಯ್ಯೋ ಸಾಕಾಗೋಯ್ತು. ಅದು ಬೇರೆ ಸ್ವೆಟರ್ ಬೇರೆ ತೊಗೊಂಡೋಗಿರಲ್ಲ ಪ್ರಾಪರಾಗಿ, ಯಾವುದೋ ಒಂದು ತುಕಾಲಿ ಇಟ್ಕೊಂಡು ಹೋಗ್ಬಿಟ್ಟಿದ್ವಿ. ಏನಾಗಲ್ಲ, ಇದು ಅದೇ ಫಸ್ಟ್ ರೈಡ್ ನಾವು ಹೊರಟಿದ್ದಲ್ವ. ನನಗೂ ಗೊತ್ತಿಲ್ಲ ಹಿಂಗೆ ತೊಗೊಳೋಬೇಕು, ಏನೇನು ತೊಗೊಳಬೇಕು, ಗ್ಲೌಸ್ ತೊಗೊಳಬೇಕು, 2 ಸ್ವೆಟ್ರ್ ತೊಗೊಳಬೇಕು ಅಂತ. ಭಯಂಕರ ಚಳಿ ಇತ್ತು ಮಾತ್ರ. ಸೊ ಹೋದ್ವಿ, ಚಳಿಲಿ ನಡಿಕೊಂಡು ಹೋದ್ವಿ. ಫುಲ್ಲು ಫಾಗು. ಅದು ಬೈಕ್ ಬೇರೆ ಗಡ ಅಂತ ಅಲ್ಲಾಡುತ್ತೆ. ಹೆವಿ ಸ್ಪೀಡಲ್ಲಿ ಹೋಯ್ತು ಅಂದರೆ 80 ಕ್ರಾಸ್ ಮಾಡೋದು ಅಂದರೆ ಸಾಕು, ಎಲ್ಲ ಶೇಕ್ ಆಗ್ತಾಯಿತ್ತದು. ಮತ್ತೆ ಇನ್ನೊಂದು ಏನಾಯಿತು ಅಂತಂದರೆ, ಅಲ್ಲಿ ಹೋಗ್ತಾ ಕೊಟ್ಟಿಗೆಹಾರ ಬಿಟ್ಟು ಅಲ್ಲಿ ಮುಂದೆ ಜಾವಳಿ ಅಂತ ಬರುತ್ತೆ. ಜಾವಳಿ ಎಲ್ಲ ಕ್ರಾಸ್ ಮಾಡಿ ನೆಕ್ಸ್ಟ್ ಸ್ಟಾಪ್ ಇದು ಸುಂಕಸಾಲೆ ಅಂತ ಬರುತ್ತೆ. ಆ ಸುಂಕಸಾಲೆ ಹತ್ರ ಹೋಗ್ತಾ ಅದು ಎಲ್ಲಿ ಆ ಕೀ ಮಿಸ್ ಆಯಿತು ಅಂತಲೇ ಗೊತ್ತಿಲ್ಲ. ಅದು ಗಾಡಿ ಕೀ ಪ್ಲಗ್ ಮಾಡಿದ್ದನ್ನು ಹಾಕಿ ಸ್ಟಾರ್ಟ್ ಮಾಡಿ ಎಲ್ಲ ತಿರುಗಿಸಿದ್ದದನ್ನ ಅದರೊಳಗೆ ಎಲ್ಲ ಇತ್ತದು ಕೀ ಇದರಲ್ಲೇ. ಅದು ಯಾವ ಟೈಮಲ್ಲಿ ಬಿದ್ದೋಗಿತ್ತು ಅಂತ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ಅದು ಸಿಕ್ಕಾಪಟ್ಟೆ ಲೂಸ್ ಇತ್ತು. ಅದು ನಾನು ನೋಡ್ಕೊಂಡಿರಲ್ಲ, ಅದು ಹಿಂಗೆ ಬಿದ್ದೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಟ್ಯಾಗ್ ಹಾಕೊಂಡು ಯೂಸ್ ಮಾಡ್ತಿದ್ದೀನಿ. ಬಿದ್ದೋದ್ರೂ ಏನು ಅಲ್ಲೇ ಇರಬೇಕದು.
ಸೊ ಆ ಟೈಮಲ್ಲಿ ಅದು ಕೀ ಎಲ್ಲೋ ಬಿದ್ದೋಗ್ಬಿಟ್ಟೈತೆ. ನಮಗೆ ಗೊತ್ತಾಯ್ತಿಲ್ಲ ಸದ್ಯಕ್ಕೆ ಏನು ಅಂತಂದರೆ ಗಾಡಿ ಆನಲ್ಲಿತ್ತು. ಓಕೆನಾ, ಗಾಡಿ ಆನಲ್ಲಿದ್ದು ಅದು ಕೀ ಎಲ್ಲ ಮಿಸ್ ಆಗಿ ಹೊಟ್ಟೋಗ್ಬಿಟ್ಟೈತದು. ಹಾಗಾಗಿ ನಮಗೆ ಏನು ಪ್ರಾಬ್ಲಮ್ ಏನೂ ಆಗಲಿಲ್ಲ. ಹಾಫ್ ಆನ್ ಅವರ್ ಆಗಿತ್ತು ಅಂತಂದರೆ ಭಯಂಕರ ಪ್ರಾಬ್ಲಮ್ ಆಗ್ತಿತ್ತು. ರಿಮೋಟ್ಲೆಸ್ ಏರಿಯಾ ಗುರು, ಅಲ್ಲಿ ಹೋಗಿದ್ದೀವಿ, ಹೆಂಗಪ್ಪ ತೊಗೊಂಡೋಗೋದು ಮತ್ತು ಹಂಗೆ ಹಿಂಗೆ ಅಂದ್ಕೊಂಡು. ಬಟ್ ಆದರೂ ನೋಡಿ ಹೆಂಗಿದ್ರು ಗಾಡಿ ಸ್ಟಾರ್ಟ್ ಆಗಿತ್ತಲ್ಲ, ಸದ್ಯ ಇದೊಂದು ಸ್ಟಾರ್ಟ್ ಆಗೈತಲ್ಲ ಅಂದ್ಬಿಟ್ಟು ಸ್ಟಾರ್ಟ್ ಮಾಡೋಕ್ಕೆ ಕಿಕ್ ಬೇರೆ ವರ್ಕ್ ಆಗ್ತಿರಲಿಲ್ಲ. ತಳ್ಕೊಂಡು ಸ್ಟಾರ್ಟ್ ಮಾಡ್ತಾರಲ್ಲ, ತಳ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಶುರು ಮಾಡ್ಕೊಂಡಿದ್ದೆ. ಅದು ಹಂಗೆ ಮಾಡ್ಕೊಂಡು ಇನ್ನೇನು ಮತ್ತೆ ವಾಪಸ್ ಹೋಗೋದು ಇನ್ನೇನಕ್ಕೆ ಆಲ್ಮೋಸ್ಟ್ ಒಂದು 7:30 8 ಗಂಟೆ ಆಗೋಗಿತ್ತು. ಬಟ್ ಸಿಕ್ಕಾಪಟ್ಟೆ ಫಾಗ್ ಇತ್ತು ಗುರು, ಭಯಂಕರ ಫಾಗು. ಎನಿವೆ, ಸೊ ಇವತ್ತು ಮಾಡ್ತಿದ್ದೀನಿ ಟ್ರೆಕ್ಕ. ಸೊ ಇವತ್ತು ಯಾವುದೇ ಥರದ ತೊಂದರೆ ಆಗದೆ ಇರಲಿ, ಏಕೆಂದರೆ ಸುಮಾರು ಸತಿ ಇದಕ್ಕೆ ಅಪ್ಲಿಕೇಶನ್ ಹಾಕಿ ಇಟ್ಟಿದ್ದೆ. ಇದಕ್ಕೆ ಹೋಗೋಕ್ಕೆ ಆಗಲಿಲ್ಲ, ಟ್ರೆಕ್ ಮಾಡೋಕ್ಕೆ ಆಗಲಿಲ್ಲ, ಎಲ್ಲ ಫ್ಲಾಪ್ ಆಯಿತು. ಸೊ ಇದೊಂದು ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫಿಂಗರ್ ಕ್ರಾಸ್, ನೋಡೋಣ ಏನಾಗುತ್ತೆ. ಆಲ್ಮೋಸ್ಟ್ ಇನ್ನೇನು ಕತ್ಲೆ ಆಗಿದೆ ಗುರು, ಇನ್ನು 4:42 ಆಯ್ತು ಈಗ. ನೋಡೋಣ, ಬೆಳಕಾದ್ಮೇಲೆ ಸಿಗ್ತೀನಿ. ಸಿಕ್ಕಾಪಟ್ಟೆ ಚಳಿ ಆಗ್ತದೆ ಗುರು. ಮೂಡಿಗೆರೆ ತಲುಪಿದ್ದೀವಿ ಈಗ. ಸೊ ನೆಕ್ಸ್ಟು ಕೊಟ್ಟಿಗೆಹಾರ ಒಂದು ಸ್ಟಾಪ್ ಹಾಕಿ ಬ್ರೇಕ್ಫಾಸ್ಟ್ ಮುಗಿಸಿ ಅಲ್ಲಿಂದ ಸೀದಾ ರಾಣಿಜೇರಿ. ಮಳೆ ಬರೋ ಶುರು ಆಯಿತು ಗುರು. ಇಲ್ಲಿ ಅಲ್ಲೆಲ್ಲ ಮಳೆ ಇರಲಿಲ್ಲ, ಮಳೆ ಶುರು ಆಯಿತು. ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ರೈನ್ ಗೇರ್ಸ್ ಹಾಕೊಳ್ಳೋದು ಒಳ್ಳೆಯದು ಇಲ್ಲಿಂದನೇ. ಇಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ, ಇಲ್ಲಿ ಹಾಕೋಬಿಟ್ರೆ ಬೆಸ್ಟ್. ಮತ್ತೆ ಹಾಕೊಳ್ಳೋಣ. ಮತ್ತಲ್ಲಿ ಪರದಾಡೋಕ್ಕಾಗಲ್ಲ ಗುರು, ಆಲ್ಮೋಸ್ಟ್ ಮಳೆ ಎಲ್ಲ ಶುರು ಆಗಿದೆ. ಓಕೆ, ವಿ ಆಲ್ಮೋಸ್ಟ್ ರೀಚ್ಡ್ ಬಾಣಾವರ ರೀಚ್ ಆಗಿದ್ದೀವಿ. ಇದು ನೋಡೋಕೆ ಆಲ್ಮೋಸ್ಟ್ ಒಂಥರ ಕೊಟ್ಟಿಗೆಹಾರ ಥರನೇ ಫೀಲ್ ಆಗುತ್ತಿದೆ ಈ ಸ್ಟಿಚ್ಚು. ನೀವು ಯಾವ ಶಾಪ್ಸು ಓಪನ್ ಆಗಿಲ್ಲ, ಹೂ ಅಂಗಡಿ ಒಂದು ಓಪನ್ ಆಗಿದೆ ಅಷ್ಟೇ. ಹೋಟೆಲ್ಸ್ ಎಲ್ಲ ಕಮ್ಮಿ, ಸಿಕ್ಕಾಪಟ್ಟೆ ಕಮ್ಮಿ ಇಲ್ಲೆಲ್ಲ. ವಾ ಸೂಪರ್ ಆಗಿದೆ. ಇದು ಪಕ್ಕ ಝೀರೋ ವಿಸಿಬಿಲಿಟಿ, ಇಲ್ಲಿ ಮುಂದೆ ಏನೂ ಕಾಣ್ತಾಯಿಲ್ಲ. ಕ್ಯಾಮ್ರಾದಲ್ಲಿ ಏನೋ ಕಾಣ್ತಿದೇನಪ್ಪ ಗೊತ್ತಿಲ್ಲ ಅಷ್ಟೊಂದು, ಬಟ್ ಆಲ್ಮೋಸ್ಟ್ ಏನು ಕಾಣ್ತಾನೆ ಇಲ್ಲ ಗುರು. ಇಲ್ಲಿ ನಾಯಿ ಒಂದು ಕಾಣ್ತಿದೆ ಅಷ್ಟೇ, ನಾಯಿ ಊಟ ಕಡೆ ಇನ್ನೇನು ಕಾಣ್ತಾಯಿಲ್ಲ. ತಂಡಿ ಗುರು, ತಂಡಿ ಬಂತು ಕೊಟ್ಟಿಗೆಹಾರ ಬಂತು. ಸೊ ಇಲ್ಲಿ ಒಂದು ಹೋಟೆಲ್ ಹುಡ್ಕೋದೊಂದು ಚಾಲೆಂಜ್. ಲಾಸ್ಟ್ ಟೈಮು ಸುಮಾರು ಬಂದಾಗೆಲ್ಲ ಅದೊಂದೇ ಹೋಟ್ಲಿಗೆ ಹೋಗ್ತಿದ್ದೆ. ಇವತ್ತೊಂದು ಯಾವ ಹೋಟೆಲ್ ಹನಿಗಿಲ್ಲ ಅಂತಿದೆ, ಅದೊಂದು ಟ್ರೈ ಮಾಡಿ ನೋಡುವ ಮತ್ತು ಅದಕ್ಕೆ ಹೊಟ್ಟೋಗೋಣ. ಅನಿಲ ಓಕೆ, ರಾಣಿಜೇರಿ 24 ಕಿಲೋಮೀಟ್ರ್ ಇದೆ ಸ್ಟಾರ್ಟ್. ನೋಡಿ, ಹೋ ಮೇಡರ ಬೈಕ್ ಮಿಸ್ಸಾರೆ. ಫುಲ್ ಮಳೆ, ಫುಲ್ಲು ಫಾಗು. ಬ್ರೇಕ್ಫಾಸ್ಟ್ ಆಯಿತು, ಬಿಡ್ತಾ ಇರೋದು ಇವಾಗ. ಸೊ ಇದು ಮುಚ್ಚಿದ್ರೆ ಮಳೆ ನೀರು ಬಂದು ಇದಾಗುತ್ತೆ, ಕಾಣೋದಿಲ್ಲ. ತೆಗೆದ್ರೆ ಮಳೆ ನೀರು ಹೊಡೆಯುತ್ತೆ. ಏನು ಮಾಡೋದು, ವೈಕರಿಸ್ತು ಕತೆ. ಇದು ಬೇರೆ ಆನ್ ಮಾಡಬೇಕಲ್ಲ.
ಇದೊಂದು ಪ್ಯಾಟ್ರನ್ ನೋಡಿ ನೋಡಿ ಬೋರ್ ಹಿಡ್ದೋಯ್ತು ನನಗೆ. ಮಳೆ ಶುರುವಾಯಿತು. ಸೊ ನೆಕ್ಸ್ಟ್ ಪ್ಲ್ಯಾನ್ ತುಂಬ ಅಡ್ವೆಂಚರಸ್ ಆಗಿದೆ. ಇದೊಂದು ಬಂಡೇಜ ಟ್ರೆಕ್ ಒಂದು ಮುಗಿಲಿ. ಓಹೋ ಮದರ್ ಶಿಟ್ ಡೀಡ್, ಉಲ್ಟಾನೇ ಆಗೋಯ್ತಲ್ಲ ಗುರು. ಇದು ಯಾವುದು ಟೂರಿಸ್ಟ್ ಬಸ್ಸು ಗುರು, ಅದಕ್ಕೆ ಇಂಥ ಜಾಗದು ನೀಟಾಗಿ ನೋಡ್ಕೊಂಡು ಹೊಡಿಬೇಕು. ಸರಿಯಾಗಿ ಎಳ್ದವನ ಆ ಕಡೆಗೆ ಫುಲ್ಲು ಪಲ್ಟಿಯಾಗಿ ದಬ್ಬಾಗಣ ಹೊರಟಾಗುತ್ತೆ. Live in the moment, you won't forget. Live in the moment, we won't forget. ಇರೋರ ಕತೆ ಎಲ್ಲ ಹೆಂಗೆ ಇದು ಡೈಲಿ ಇವ್ರದ್ದು. ಇವ್ರು ಇನ್ನೂ ಸ್ಲೋ ಹೋಯ್ತವ್ರ ಮತ್ತು ವಿಡಿಯೋ ಮಾಡ್ತವ್ರಲ್ಲ. ಸರಿ ಆಯಿತು ನಡ್ರಪ್ಪ. ಓಯ್ ನಾನು ಸ್ಪೀಡ್ ಇದ್ದಿದ್ರೆ ನಾನು ಒಟ್ಟಾಗೋಗ ನಾನು ಇವತ್ತು. ಯಪ್ಪ ತಿಗ ಮುಚ್ಕೊಂಡು ಬೇಗ ಹೋಗಿ ಒಂದಸ್ತಿ ಹತ್ತರೋಯ್ತು. ನಾನು ಚೂರು ಆ ಕಡೆ ಹೊಟ್ಟೋಗಿದ್ರೆ ನಾನು ಗ್ಯಾರಂಟಿ ಹೋಗಿತ್ತು. ಅವ್ನು ಬರ್ತಿರೋ ಸ್ಪೀಡು ಇವತ್ತೇನೋ ಸರಿಯಾಗಿ ಆಗಂಗೆ ಇದೆ ಇವತ್ತು ನನಗೆ. ಕಲ್ಸ 24 ಆ್ಯಕ್ಚುಲಿ ಓಕೆ ಕಲ್ಸ ಹಿಂಗೆ ಹೋಗ್ಬೋದು. ಹೊರನಾಡು ಹಿಂಗೆ, ಕುದುರೆಮುಖನೂ ಹಿಂಗೆ, ಎಲ್ಲ ಹಿಂಗೆ. ಚಲೋ ಚಲೋ. ಅಯ್ಯೋ ಇದು ಇದರಿಂದ ಬಂದ್ಬಿಟ್ಟ ಅಂತಂದರೆ ಮುಗೀತು ಗುರು. ಇನ್ನು ಹೋಗೋಕ್ಕೆ ಮಾಡೋಕ್ಕೆ ಇನ್ನಾಗಲ್ಲ ನಮ್ಮ ಕೈಗಿನ್ನು. ನನ್ನ ವೀಡಿಯೋ ಮಾಡ್ತಾವಳ ಅವಳು. ಕರೆಕ್ಟ್ ನಂದೇ ವೀಡಿಯೋ ಮಾಡಿದ್ದವಳು. ಓಕೆ ಆಲ್ಮೋಸ್ಟ್ ಇಲ್ಲಿಂದ ಶುರು ಆಗುತ್ತೆ ಆಫ್ ರೋಡ್ಗಳು. ಹೊಡಿ 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 ಹೊಡಿ. ಶಾಪ ಸಾಕಾಯ್ತು ಗುರು. ಇದನ್ನೇನು ಇನ್ನೊಂದು ವರ್ಷ 2 ವರ್ಷ ಜಾಸ್ತಿ ಆಯ್ತಿತ್ತು ಅಂತಂದ್ರೆ ಬೈಕರ್ಸು ಆಟೋಮೆಟಿಕ್ಲಿ ಲೋಕಲ್ಸು ಅವೆಲ್ಲ ಬಿಸ್ನೆಸ್ ಆಗ್ತಿರ್ತಲ್ಲ ಪಟ್ ಅಂತ ಪಕ್ಕಾ ಕ್ಲೋಸ್ ಮಾಡ್ಸಾಕ್ತಾರೆ ಇದನ್ನ. ಇನ್ನೇನಿದ್ರು ಇದು ಏನೋ ಜೀಪಲ್ಲಿ ಬಂದೋಗಿ ಜೀಪಲ್ಲಿ ಹೊಟ್ಟೋಗಿ ಅಷ್ಟೇ. ಇನ್ನು ಪ್ರೈವೇಟ್ ವೆಹಿಕಲ್ಸ್ನ ಅಲೋನೇ ಮಾಡಲ್ಲ, ಪಕ್ಕ ಆಗುತ್ತಿದ್ದು. ಅದಾಗಕ್ಕೂ ಮುಂಚೆ ಎಷ್ಟಾಗುತ್ತೋ ಅಷ್ಟೊತ್ತಿಗೆ ಬಂದು ಹೋಗ್ಬೇಕಿಲ್ಲ ಅಷ್ಟೇ. ಹಿಂಗೆ ಎಲ್ಲ ಈ ಥರ ಮಾಡಿಬಿಟ್ರೆ ನಾವು ಆಫ್ ರೋಡ್ ಆದರೂ ಗಾಡಿ ಹೊಡೆಯೋದಾದ್ರೆ ಎಲ್ಲಿ ಅಂತ ಹೊಡೆಯೋಣ ಆಫ್ ರೋಡ್ ಗಾಡಿನ. ಆಫ್ ರೋಡ್ ಗಾಡಿ ಇಷ್ಟೊಂದು ಲಕ್ಷ ಕೊಟ್ಟು ತಗೊಂಬಿಟ್ಟು ಎಲ್ಲಿ ಅಂತ ಹೋಗೋಣ ಆಫ್ ರೋಡ್ ಹೊಡೆಯೋಕ್ಕೆ. ಓ ಶುರು ಆಯ್ತು ಊರಿದು. ನಮ್ದೇನಿಲ್ಲ, ಈಸಿ ಪೀಸಿ ಇವೆಲ್ಲ. ಜಸ್ಟ್ ನೋಡ್ಕೊಂಡು ಹೊಡಿಬೇಕಷ್ಟೇ. ಇಲ್ಲ ಮೊಮೆಂಟಮ್ ಬಿಡಕ್ಕೆ ಹೋಗ್ಬಾರ್ದು. ಮೊಮೆಂಟಮ್ ಬಿಟ್ಟರೆ ಕಾಣಿಸ್ಕೊಳ್ತೀವಿ ಅಷ್ಟೇ. ಅಷ್ಟೇ ಈ ಗಾಡಿ ಆನ್ ರೋಡಲ್ಲಿ ಪರ್ಫಾರ್ಮ್ ಮಾಡೋದಾದ್ರು ಆಫ್ ರೋಡಲ್ಲಿ ಮಾತ್ರ ಚಿಂದಿಯಾಗಿ ಪರ್ಫಾರ್ಮ್ ಮಾಡೋದು ಗುರು. ಇದ್ರ ಮುಂದೆ ಸರಿಸಾಟಿ ಯಾವುದೂ ಇಲ್ಲ. ಜಸ್ಟ್ ಒಂದೇ ಸ್ಟ್ರೆಚಲ್ಲಿ ಹತ್ತಿದ್ದೀನಿ ಇದನ್ನ, ಒಂದು ಸ್ಟಾಪು ಇಲ್ಲ. ಓಹೋ ಇದಂತೂ ಕೆಸರು ಗದ್ದೆ ಮಾಡಿಟ್ಟವ್ರು ಗುರು ಇದನ್ನ.
ಆ್ಯಕ್ಚುಲಿ ನಾನು ಅಷ್ಟೇ ಆನ್ ರೋಡ್ಗಿಂತ ಆಫ್ ರೋಡ್ ಮಾತ್ರ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀನಿ. ನೋಡಿ ಕಾಲು ಅಷ್ಟೊಂದು ಗೊಜ್ಜೆನೇ ಆಗಿಲ್ಲ. ಕ್ಯೂರಿಂಗ್ ಮಾಡ್ತಾಯಿದ್ದ ಅಂಕಲ್. ಇಲ್ಲೇ ಗಾಡಿ ನಿಲ್ಲಿಸ್ಬೇಕಾ ಅಥವಾ ಅಲ್ಲ? ಗಾಡಿಯಲ್ಲೇ ನಿಲ್ಲಿಸ್ಬೇಕು. ಓಕೆ, ನಾನು ಆ ಸೈಡಿಂದ ಟ್ರೆಕ್ ಮಾಡ್ಕೊಂಬಂದೆ. ಸೊ ಇಲ್ಲಿ ಬಂದು ಸ್ಟ್ರಕ್ ಆಗಿದ್ದೀನಿ. ಇಲ್ಲಿ ಯಾವ ಸೈಡ್ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ. ಇದು ಮೇ ಬಿ ತ್ರಿಪಾಠಿ ಗ್ರೂಪ್ಸ್ ಪ್ರೈವೇಟ್ ಪ್ರಾಪರ್ಟಿ. ಮೋಸ್ಟ್ಲಿ ಈ ಕಡೆ ಎಲ್ಲ ಈ ಸೈಡ್ ಆ್ಯಕ್ಚುಲಿ ಟ್ರೆಕ್ಕಿಂಗ್ ಇರೋದು. ವೇ ಟು ಫೋರ್ಟ್. ಓಕೆ, ಸೊ ನಾನು ಒಬ್ಬನೇ ಸಿಂಗಲ್ಲು, ಇನ್ನೆಲ್ಲ ಕಂಪ್ಲೀಟ್ ಗ್ರೂಪ್ ವೈಸ್ ಬಂದಿದ್ದಾರೆ ಇಲ್ಲಿ. ಸೊ ಒಂದು ಸೈಡು ನಾನು 7 ಕಿಲೋಮೀಟ್ರ್ ಅಂದ್ಕೊಂಡಿದ್ದೆ ಗುರಿದು. ಒಂದು ಸೈಡ್ 7 ಕಿಲೋಮೀಟ್ರ್ ಅಲ್ಲ, 9 ಕಿಲೋಮೀಟ್ರ್ ಇದೆ ಒಂದು ಸೈಡ್. ಅಲ್ಲಿ ಯಾರೋ ಒಬ್ಬರು ಫಾರೆಸ್ಟ್ ಆಫೀಸರ್ ಹೇಳಿದರು. ಮಳೆಗಳೇ ಬಂತು ಅಂತಂದರೆ ಏನೂ ಇಲ್ಲ. ನೀರಿನ ಬಾಟ್ಲು ಕೂಡ ತಗೊಂಡಿಲ್ಲ. I must be careful. ಸತೀಶ್, ಗಿರೀಶ್, ನೇಹಾ. ಸ್ಲಿಪ್ಪರಿ. Okay, the dirt.
ಸುಮಾರು ದಿವಸ ಅದು ಟ್ರೆಕ್ ಮಾಡಿ ವರ್ಕೌಟ್ ಬೇರೆ ಮಾಡ್ತಿಲ್ಲ, ಹಾಗಾಗಿ ಸಾಕಾಗ್ತದೆ. ಅಲ್ಲೆಲ್ಲೋ ನಡ್ಕೊಂಡು ಹೋಗ್ತಾ ಇದ್ದಾರೆ. ಮೋಸ್ಟ್ಲಿ ಕ್ಯಾಮ್ರಾಗೆ ಹೇಗೆ ಕಾಣ್ತದೆ ಗೊತ್ತಿಲ್ಲ, ಸೂಪರಾಗಿ ಕಾಣ್ತದೆ. ಮಾತ್ರ ಒಳ್ಳೆ ಬೆಸ್ಟ್ ಟೈಮಲ್ಲಿ ಬಂದಿದ್ದೀನಿ ನಾನು. ಸೋಲೋ ಲವ್, ಸೋಲೋ ಇಸ್ ದ ಸೋಲೋ ಮ್ಯಾನ್. ಕಚ್ಚಾ ಪೀಚ ನಮ್ಮ ಮಾತು ಕೇಳಂಗಿಲ್ಲ, ಅಕ್ಕಪಕ್ಕ ಸಾಕಾಗೋಗ್ತದೆ. ಎಷ್ಟು ಕೂಲಾಗಿದೆ. ಅದೆಲ್ಲೋ ಸೌಂಡ್ ಆಗ್ತದೆ, ಅದೆಲ್ಲೇನು ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಹಿಂಗೆ ಹೋಗಿ ಹೋಗ್ಬೇಕಂತ. ಅದೇನು ಹಿಂಗೆ ಹೋಗ್ತಾರಲ್ಲ, ಹಿಂಗೆ ಸಿಗ್ತಾವ ಫಾಲ್ಸು. ಎಲ್ಲಂದ್ರೆ ರಾಪರ್ ಬಿಸಾಕಿದ್ದು ತಿಂದು. ಸೊ ಈ ಏರಿಯಾದಲ್ಲಿ ಭಾಳ ಹುಷಾರಾಗಿರ್ಬೇಕು. ಏಕೆ ಅಂತಂದರೆ ಆ ಗ್ರೀನ್ ಕಲರ್ ಸ್ನೇಕ್ ಬರುತ್ತಲ್ಲ, ಅದು ಹಾವು ಹಿಂಗಂದ್ರೆ ಹಂಗಿರುತ್ತೆ. ಒಂದು ಸತಿ ಕುಗ್ದ ಅಂತಂದರೆ ಮುಗೀತು, ಇಲ್ಲ ಫ್ಲ್ಯಾಟು. ಕರ್ಕೊಂಡೋಗಿ ಆ್ಯಂಟಿವೆನಮ್ ಕೊಡೋಕ್ಕೆ ಚಾನ್ಸೇ ಆಗೋಲ್ಲ. ಸುತ್ತಮುತ್ತ ಎಲ್ಲೂ ಇಲ್ಲ. ಇಲ್ಲಿ ಇಲ್ಲಿಂದ ಕೆಳಗೆ ಹೋಗೋಷ್ಟೊತ್ತಿಗೆ ಪ್ರಾಣ ಹೊರಟೋಗಿರುತ್ತೆ. ಸೊ ಬಿ ಕೇರ್ಫುಲ್ ಅಂತ ಹೇಳ್ತಾ ಜೋಪಾನಾಗಿ ಟ್ರೆಕ್ ಮಾಡ್ಕೊಂಡು ಹೋಗೋಣ. ಆಲ್ರೆಡಿ ಶುರುವಾಗಿ ಅರ್ಧ ಗಂಟೆ ಆಗಿದೆ. ಇದೊಂಚೂರು ಕೆಲವೊಂದು ಸ್ಟೆಜ್ಗಳು ಆಲ್ಮೋಸ್ಟು ಕುಮಾರ ಪರ್ವತ ಥರ ಇದೆ. ಸ್ಲಿಪ್ಪರಿ. ಬೈಕಲ್ಲಿ ಬಟ್ಟೆ ಮತ್ತು ಹೆಲ್ಮೆಟ್ ಎಲ್ಲ ಇದೆ. ಬ್ಯಾಗ್ ಇದೆ ಒಂದು ದೊಡ್ಡದು. ಅದರೊಳಗಡೆ 3,000 ರೂಪಾಯಿ 3,500 ರೂಪಾಯಿದು ಟೈರ್ ಇನ್ಫ್ಲೇಟರ್ ಇದೆ. ಬರೋದಂಗೆ ಹಂಗಿದ್ರೆ ಸಾಕಪ್ಪ. ಯಾವನಾದ್ರೂ ಅಭ್ಯಾಸ ಮಾಡಿಬಿಟ್ರೆ ಕಷ್ಟ. ಜೊತೆಗೆ ಇದು ಬೇರೆ ಇದೆ, ನೀ ಗಾರ್ಡು, ಎಲ್ಬೋ ಗಾರ್ಡು. ಅದು ಬೇರೆ ಹೊಸ್ದಾಗಿ ಪರ್ಚೇಸ್ ಮಾಡಿದ್ದೀನಿ. ಹೆಚ್ಚು ಕಮ್ಮಿ ಒಂದು 7,000 ಐಟಮ್ ಇದೆ, 7,000 ರೂಪಾಯಿ ಐಟಮ್ ಇದೆ. ಅದರಲ್ಲಿ ತಗೊಂಡೋಗಿ ಮಾರಾಕಿದ್ರು ಸಿಗೋಲ್ಲ ಅಷ್ಟೊಂದು. ಬಟ್ ಮತ್ತದು ಇನ್ವೆಸ್ಟ್ ಮಾಡಬೇಕಲ್ಲ ಅಂತ. ನೋಡಿ, ಈ ಒಂದು ಸ್ಟ್ರೆಚ್ ಇದೆಯಲ್ಲ, ಇದು ಅವನ ಅಜ್ಜಿ ಕೆಳಗಡೆ ಹೋಗುತ್ತೆ ಮತ್ತು ಮೇಲ್ಗಡೆ ಹೋಗುತ್ತೆ. ಇದು ನೋಡಿ, ಮೇಲ್ಗಡೆ ಹೋಗುತ್ತೆ ಮತ್ತು ಈ ಕೆಳಗಡೆ ಹೋಗುತ್ತೆ. ಇಲ್ಲಿ ಮೋಸ್ಟ್ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ನಾವು ಆದಷ್ಟು ವೈಡ್ ಪಾತ್ ಇರುತ್ತಲ್ಲ ಅದೇ ಚೂಸ್ ಮಾಡೋಣ.
ಮೋಸ್ಟ್ಲಿ ಇಲ್ಲೇ ಮಿಸ್ ಆಗೋದು, ಇಲ್ಲೇ ಕನ್ಫ್ಯೂಸ್ ಆಗಿ ಮಿಸ್ ಆಗೋದು. ಸೊ ನೀವೇನಾದ್ರು ಟ್ರೆಕ್ ಮಾಡ್ತಿದ್ರೆ ಆಲ್ಮೋಸ್ಟ್ ಎಷ್ಟು ವೈಡ್ ಇರುತ್ತೋ ಅಷ್ಟು ವೈಡ್ನ ಪಾತ್ನ ಚೂಸ್ ಮಾಡಿ. ಏಕೆ ಅಂತಂದರೆ ವೈಡಾಗಿ ಏನಕ್ಕೆ ಇರೋದಂದರೆ ತುಂಬ ಜನ ಓಡಾಡಿರ್ತಾರೆ. ಆ್ಯಕ್ಚುಲಿ ಅದ್ರ ಬಗ್ಗೆ ಸಾಂಗು ಕೂಡ ಇದೆ. ನರಮನುಷ್ಯ ಕಲಿಯಲ್ಲ, ಒಳ್ಳೇದು ಉಳಿಸಲ್ಲ, ಅವ ನಡೆಯೋ ದಾರಿಲಿ ಗರಿಕೇನು ಬೆಳೆಯಲ್ಲ. ಯಾವುದೇ ಥರದ ಹುಲ್ಲು ಗಿಲ್ಲು ಗಿಡ ಪಡ ಏನೂ ಬೆಳೆಯಲ್ಲ ನೋಡಿ, ಕಂಪ್ಲೀಟ್ ಕ್ಲಿಯರ್ ಇರ್ತದೆ. ಸೊ ಅದಕ್ಕೆ ಸ್ವಲ್ಪ ನೋಡಿ ಮಾಡಿ ಚೂಸ್ ಮಾಡಿ. ಇಲ್ಲಿ ಬಾಳೆದೆಲೆ ಗುರು, ಬಾಳೆ ಗಿಡ ಏನು ವೈಲ್ಡಾಗಿ ಬೆಳೆದಾಯ್ತಿದ್ವು. ಆ ಎಲೆಗಳು ಭಯಂಕರ ದೊಡ್ಡದಾಗಿದೆ. ಒಂದು ಸತಿ ಹಾಕಿದ್ರೆ 10 ಜನ ಊಟ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ ಅದು. ಕ್ಯಾಮ್ರಾ ಹೆಂಗೆ ಕಾಣ್ತಿದೆ ಗೊತ್ತಿಲ್ಲ, ಬಟ್ ತುಂಬ ದೊಡ್ಡದಾಗಿ ಕಾಣ್ತಿದೆ. ಒಳ್ಳೆ ನಾಯಿ ಕಿರ್ಸ್ತಾ ಹೋಗ್ತೀವಿ ಇಲ್ಲಿ. ಅದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಅದಂಗೆ ಮಾಡುತ್ತದು. ಆ್ಯಕ್ಚುಲಿ ಒಂದು ಕನ್ಫ್ಯೂಷನ್ ಆಗಿದೆ. ಸೊ ಅಲ್ಲಿ ಹುಡುಗರಿದ್ದಾರೆ, ಅಲ್ಲಿ ಆಟಾಡ್ತಿದ್ದಾರೆ ಸ್ವಲ್ಪ ಜನ. ಅವನು ಅಲ್ಲ ಈ ಸೈಡ್ ಗೊತ್ತಾಗ್ತಿಲ್ಲ, ನನ್ನ ಪ್ರಕಾರ ಆಲ್ಮೋಸ್ಟ್ ಈ ಸೈಡ್ ಇರುತ್ತೆ. ಏಕೆಂದರೆ ಇದು ವೈಡ್ ಇದೆ, ಅದು ವೈಡಾಗಿ ಚೂಸ್ ಮಾಡಿದ್ದೀನಿ. ಆ ಕಡೆ ಒಂದು ಚೂರು ಲಿಟಲ್ ಬಿಟ್ ವೈಡ್ ಆಯಿತು. ಓಕೆ, ನೈಲ್ಡ್ ಇಟ್. ಫಸ್ಟ್ ಅಟೆಂಪ್ಟಲ್ಲಿ ನೈಲ್ಡ್ ಇಟ್. ಸೊ ಹೀಗಿರುತ್ತೆ ನೆಕ್ಸ್ಟ್ ಹೋಗ್ಬೇಕಾದ್ರೆ. ಆ ಕಡೆ ಹತ್ಬೋದು. ಹೌದಾ, ಏನಪ್ಪ ಇಲ್ಲೇ ಇದ್ದೀನಿ ಅಪ್ಪ. ಇಲ್ಲೇ ಇದ್ದೀನಿ ಅಪ್ಪ. ನಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಈ ಜನಗಳ ಮಧ್ಯೆ ಇದ್ದೀನಿ ಅಪ್ಪ. ಎಕೋ ಒಳ್ಳೆ ಸೂಪರ್ ಹೊಡೆಯುತ್ತೆ, ನ್ಯಾಚುರಲ್ ಎಫೆಕ್ಟ್.
ಹಾಂ ಹ್ಞೂ ಒಬ್ಳು ಫುಲ್ ಅಷ್ಟೇ ಫುಲ್ ಹೇಳೋದು ಇಲ್ಲೇ ಚೆನ್ನಾಗಿದೆ. என்ன பிரச்சனைனா ஸ்லிப் ஆகிடுச்சுன்னா நல்லா அரைச்சு அதுக்கு தான் பிரச்சனை.
Shit. ಬನ್ನಿ ಬನ್ನಿ ಹೂ ನೋಡಿದ್ರಾ ಬನ್ನಿ ಆಯ್ತು 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 ಅವಾಗಲೇ ಆಯ್ತು ಆಯ್ತಾ ಇಲ್ಲ ನಾನು ಇಟ್ಟಿಲ್ಲ ಬ್ರೋ ಚಲೋ ಅಪ್ಸೈಡ್ ಕಾಣ್ತು ಕಂಡಿದ್ರೆ ಎಕ್ಸಾಂಪಲ್ ಹಾಂ ಹೋಗು ಚಲೋ ಕಾಯ್ಸ್ ಆಗಿದ್ರೆ ಚಲೋ ಆಯ್ತು ಕಳಿಸ್ತಾ ಇದ್ದೀವಿ ಕಾಯ್ಸ್ ಚಲೋ ಬ್ರೋ ಕೇರ್ಫುಲ್ give me hand okay wait don't go that side Hey, Pinky! Hey, Pinky!
ಮಾಡು
एक हफ्ते में 2-3 डांस वीडियो देखे ಹಿಡ್ಕೊಳ್ಳುತ್ತೆ ಕ್ರಾಂಪ್ ಬರುತ್ತೆ ನೋಡಿ ಫಸ್ಟ್ ಮೊಬೈಲೆಲ್ಲ ಗಂಟೆ ಫೋನ್ ವೀಡಿಯೋ ನೋಡಿ ನೋಡಪ್ಪ ಸೆನ್ಸಿನ ಹೆಂಗೆ ಹಾಕಿದ್ದಾರೆ ಏನು ಗೊತ್ತಾ ಇದೇನಾ ಲೈಟ್ ನೋಡು ಒಳ್ಳೆ ಜಂಕ್ಷನ್ ಐತೆ ಆ ಕಡೆ ಕೆಲಸ ಮಾಡ್ತಾರೆ ಕೆಲಸ ಇದ್ರಲ್ಲಿ ಒಳ್ಳೆದಾಯ್ತು ಅಯ್ಯೋ ಜನ ಇವ್ನು ಹೆಸರು ತಗೊಂಡು ಹೆಸರು ಚೇತನು ಅವ್ನು ಹೊರ ಬೋಸಣ ಅವನು ಬಂದ ಈಗ ಏನು ಮಾಡೋದು ಸಣ್ಣದು 15 feet ಇಂದ ಡೈನ್ ಬೇ ಅನ್ಬಿಸ್ತಾರೆ ಏನು ಟೆಕ್ನಾಲಜಿ ಇದು ಬಟ್ ಅದು ಲೋ ಇದರಲ್ಲಿರೋದಕ್ಕೆ ಉದ್ದ ಟ್ರೀಸ್ ಇರುತ್ತೆ ಈ ಥರ ಟ್ರೀಸ್ ಸಿಗಲ್ಲ ನಮ್ಗೆ ಗೊತ್ತಾಗಲ್ಲ ಡಾಕ್ಟರ್ ಆ ಥರ ಶೇಪ್ ಇಟ್ಕೊಂಡು ಹೋಗ್ಕೊಳ್ಳಿ ಇದರಲ್ಲಿ ಇದು ರಿಸ್ಲಿಂಗ್ ಓಕೆ ಅಂತೂ ಇಂತೂ ಬಂಡಜ್ಜೆ ಟ್ರೆಕ್ಕು ಪೀಸ್ಫುಲ್ಲಾಗಿ ಮುಗೀತು.